ಎಲ್ಲ ಮಹನೀಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಫಸ್ಟ್ ಸರ್ಕಲ್ ಇಂಡಿಯನ್ ಎಂಬಸಿಯ ಅಧಿಕಾರಿಗಳು, ನಮ್ಮ ಹೆಮ್ಮೆಯ ಹರೀಶ್ ಪಾಂಡೆ ಸಾಹೇಬರು ವೇದಿಕೆ ಮೇಲೆ ಬಂದು ಎರಡು ಮಾತನಾಡಬೇಕು ಅಂತ ಹೇಳಿರಲಿ ರಿಕ್ವೆಸ್ಟ್ ಮಾಡ್ತೀನಿ. ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಸರ್, ಪ್ಲೀಸ್. ಹರೀಶ್ ಪಾಂಡೆ ಸರ್ಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ವೇದಿಕೆ ಮೇಲೆ ಆಗಮಿಸಿ ಈ ಒಂದು ಅಮೃತ ಘಳಿಗೆಯಲ್ಲಿ ತಮ್ಮೆಲ್ಲರನ್ನ ಕುರಿತು, ಈ ಕಾರ್ಯಕ್ರಮದ ಕುರಿತು ತಮ್ಮ ಅಂತರಾಳದ ಅನಿಸಿಕೆಗಳನ್ನು ಹಂಚಿಕೊಳ್ಳಿದ್ದಾರೆ ಶ್ರೀ ಹರೀಶ್. ಎಲ್ಲರಿಗೂ ನಮಸ್ಕಾರ. ಮೊದಲವಾಗಿ ನಮ್ಮ ಕನ್ನಡ ಸಂಘದ ಹೊಸ ಅಧ್ಯಕ್ಷರು ಹೊಸ ಮನುಷ್ಯ ಹಳಬರೆ, ಬಟ್ ಶ್ರೀ ಸುಬ್ರಹ್ಮಣ್ಯಂ ಹೆಬ್ಬಾಗಿಲು ಅವರು ಹಾಗೂ ಮೇಡಮ್ ಪ್ರೆಸಿಡೆಂಟ್ ಶ್ರೀಮತಿ ವನಿತಾ ಅವರು ಹಾಗೂ ಇಲ್ಲಿ ಬಂದಿರೋ ನಮ್ಮ ಎಲ್ಲ ಆತ್ಮೀಯ ಗೆಳೆಯರು ಮಹೇಶ್ ಅವರೇ, ದೀಪಕ್ ಅವರೇ, ರವಿ ಶೆಟ್ಟಿ ಅವರೇ, ಆ್ಯಂಡ್ ಆಫ್ಕೋರ್ಸ್ ನಮ್ಮ ಕನ್ನಡ ಸಂಘದ ಎಲ್ಲ ಕಮಿಟಿ ಮೆಂಬರ್ಸ್ ಹಾಗೂ ಆತ್ಮೀಯ ಗೆಳೆಯರು. ಈ ಬಂದ ತಕ್ಷಣವೇ ನಾನು ಒಂದು ಜೂನಲ್ಲಿ ಒಂದು ದೊಡ್ಡ ಮಟ್ಟದ ಇವೆಂಟ್ ಮಾಡಬೇಕು ಅಂಥೇಳಿ ಅವರು ನಮ್ಮ ಸುಬ್ಬು ಅವರು, ಐ ವಿಲ್ ಯೂಸ್ ಸುಬ್ಬು ಬಿಕಾಸ್ ವಿ ಆಲ್ ನೋ ಹಿಮ್ ಬೈ ಅವರ್ ಬೈ ದ ನೇಮ್ ಸುಬ್ಬು ಅವರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಏನೇ ಅದು ಅಮೆರಿಕಾ ಇಸ್ರೇಲ್ ಅದೇನೋ ಇರಾನ್ ಅದು ಯುದ್ಧ ನಡೀರಲಿ, ನಾವಂತೂ ಒಂದು ಇವೆಂಟ್ ಮಾಡ್ತೀವಿ ಅಂಥೇಳಿ ಆ ರೀತಿಯ ಒಂದು ಹಠ ಮಾಡಿಕೊಂಡು ಹಿ ಹ್ಯಾಸ್ ಡಿಸೈಡೆಡ್ ದಟ್ ನಾವು ಒಂದು ಇವೆಂಟ್ ಮಾಡ್ತೀವಿ ಅಂತ. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇವಾಗಿನ ಪರಿಸ್ಥಿತಿ ಬಹಳ ಸೂಕ್ಷ್ಮವಾಗಿದೆ. ಇಂಥ ಸಂದರ್ಭದಲ್ಲಿ ಎಷ್ಟು ಒಂದು ಒಳ್ಳೆಯ ವಿಜೃಂಭವಾಗಿ ಒಂದು ಒಳ್ಳೆಯ ಸಮಾರಂಭವನ್ನು ಅವರು ಏರ್ಪಡಿಸಿದ್ದಾರೆ ಅಂದರೆ ಅವರ ಕೆಪ್ಯಾಸಿಟಿ, ಅವರ ಕ್ಷಮತೆ ಮೇಲೆ ನಮಗೊಂದು ಅದೊಂದು ಹೆಮ್ಮೆಯ ವಿಷಯ. ಹೋದ ವರ್ಷ ನಾನು ಇದೇ ಸಮಯದಲ್ಲಿ ಸುಮಾರು ಒಂದು ಏಪ್ರಿಲ್ ಸಮಯದಲ್ಲಿ ಇಲ್ಲಿ ಬಂದ ತಕ್ಷಣ ಸುಬ್ಬು ಅವರು ನಮಗೆ ಅದೇ ದಿನ, ಬಹುಶಃ ನಾನು ಬಂದು ಎಂಬಸಿನಲ್ಲಿ ಜಾಯಿನ್ ಅದೇ ದಿನ ಬಂದು ನಮಗೆ ಭೇಟಿಯಾದರು. ಯಾಕೋ ಒಂದು ಕನೆಕ್ಷನ್ ಅನಿಸ್ತು. ಇಲ್ಲಿ ಒಬ್ಬ ವ್ಯಕ್ತಿ ಏನೇ ಆಗಲಿ, ಎಷ್ಟೇ ಶ್ರಮ ಇರಲಿ, ಯಾರೋ ಒಬ್ಬರನ್ನ ಸಹಾಯ ಮಾಡಬೇಕು ಅಂತ ಅವರು ತೀರ್ಮಾನಿಸಿದರೆ ಅದನ್ನು ಅವರು ಬಿಡುವುದಿಲ್ಲ ಅಂತ ಒಂದು ಅವರ ಮಾತಲ್ಲೇ, ಅವ್ರ ಮುಖದಲ್ಲೇ ನನಗೆ ಅರ್ಥ ಆಗೋಯ್ತು. ಈ ವ್ಯಕ್ತಿಯ ಹೇಗೆ ಅಂದರೆ, ಎಷ್ಟೇ ಕಷ್ಟದ ಕೆಲಸ ಇದ್ದರೆ ಇವರಿಗೆ ಅದರಿಂದ ಏನಂತಾರೆ, ಚಾಲೆಂಜನ್ನು ಇನ್ನೂ ಮೀರಿ ಮಾಡಬೇಕು ಅಂಥೇಳಿ ಅವ್ರಿಗೆ ಅದ್ರ ಬಗ್ಗೆನೇ ಆ ಕೆಲಸದಿಂದನೇ ಅವ್ರಿಗೆ ಎನ್ಕರೇಜ್ಮೆಂಟ್ ಬರುತ್ತೆ ಅಂತ ನಾನು ಭಾವಿಸ್ಕೊಂಡೆ, ಹಾಗೂ ಸರಿಯಾಗಿ ಭಾವಿಸ್ಕೊಂಡೆ ಅಂತ ನನಗೆ ಅನಿಸ್ತು. ಹಾಗಾಗಿ ಇವತ್ತಿನ ಈ ಸಮಾರಂಭನ ನೀವು ನೋಡಿದರೆ ಬಹಳಷ್ಟು ಒಂದು ಈ ಯುದ್ಧ ಶುರುವಾಗಿ ಒಂದು 3 ತಿಂಗಳಾಗಿದೆ. ಈ 3 ತಿಂಗಳಲ್ಲಿ ನೀವು ನೋಡಿರ್ತೀರಿ, ನಮ್ಮ ಬಹಳಷ್ಟು ಸಂಘಟನೆಗಳು ಅವರವರ ಚಟುವಟಿಕೆಗಳನ್ನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಹಾಗೆ ಅವರು ಇವೆಂಟ್ಸ್ ಮಾಡಲಿಕ್ಕೂ ಕೂಡ ಬಹಳ ಕಷ್ಟ ಅನ್ನಿಸ್ತಾ ಇದೆ. ಆದರೆ ಇಲ್ಲಿಯ ಸರ್ಕಾರ ಕೂಡ ಕತರ್ನಲ್ಲಿ ಟೂರಿಸಮ್ ಹೆಚ್ಚು ಮಾಡಲಿಕ್ಕೆ ಹಾಗೂ ನಮ್ಮ ಕಮ್ಯುನಿಟೀಸ್ ಎಲ್ಲ ಆ್ಯಕ್ಟಿವಿಟೀಸ್ನ ಹೆಚ್ಚು ಮಾಡಲಿಕ್ಕೆ ಬಹಳ ಪ್ರೋತ್ಸಾಹನ ಪಡ್ತಾ ಇದೆ. ಆದರೆ ಕಷ್ಟವಂತೂ ಇದೆ. ಆದರೂ ಕನ್ನಡ ಸಂಘ ಈಗಾಗಲೇ 1-1.5 ತಿಂಗಳಲ್ಲಿ ಯಾವಾಗಿಂದ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಾಡೋಕ್ಕೆ ನಮಗೆ ಮತ್ತೆ ಬಿಡುವು ಸರ್ಕಾರ ನೀಡಿದೆ ಇಲ್ಲಿ. ತದನಂತರ ಸುಮಾರು ಪ್ರತಿ ವಾರ ಒಂದು ಒಳ್ಳೆಯ ಸಮಾರೋಹವನ್ನು, ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವರು ಮಾಡ್ತಿದ್ದಾರೆ. ವಿಶೇಷವಾಗಿ ನಾನು ಹೇಳಬೇಕಂದ್ರೆ, ಇಲ್ಲಿ ನಾನು ನನ್ನ ಎಜುಕೇಷನ್ ಮುಗಿಸಿದ ನಂತರ, ನನ್ನ ವಿದ್ಯಾಭ್ಯಾಸ ಮುಗಿದ ನಂತರ ನಾನು ಒಂದು
ಆಯಿಲ್ ಕಂಪನಿನಲ್ಲಿ ಸೇರಿಕೊಂಡೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಎಂದು. ಅಲ್ಲಿ ನಮ್ಮ ಬೆಂಗಳೂರಿನಲ್ಲೇ 6 ವರ್ಷ ಕೆಲಸ ನಿರ್ವಹಿಸುವಾಗ ಎನ್ವೈರ್ಮೆಂಟ್ ಡೇ ಅನ್ನು ನಾವು ಬಹಳ ವಿಜೃಂಭವಾಗಿ ಹಾಗೂ ಬಹಳ ಸೀರಿಯಸ್ ಮನಸ್ಸಿಗೆ ಹಚ್ಕೊಂಡು ನಾವು ಅದನ್ನು ಮಾಡ್ತಿದ್ವಿ. ಇಲ್ಲಿ ಇಷ್ಟು ದೂರ, ಇಷ್ಟು ಸಮಯ ಗಳಿದ ನಂತರ, ಇಷ್ಟು ದೂರ ಬಂದ ನಂತರ ನಮ್ಮ ಕನ್ನಡ ಸಂಘದವರು ಕತರ್ ಡೈರೆಕ್ಟರ್ ಆಫ್ ಪಬ್ಲಿಕ್ ಪಾರ್ಕ್ಸ್ ಜೊತೆಗೆ ಹಾಗೂ ಕತರ್ ಸರ್ಕಾರ ಜೊತೆಗೆ ಸೇರಿ ಹಾಗೂ ನಮ್ಮ ಎಂಬಸಿ ನಮ್ಮ ಅಂಬಾಸಿಡರ್ ಅವರ ಶ್ರೀ ವಿಪುಲ್ ಅವರ ಜೊತೆಗೆ ಒಂದು ಚಿಕ್ಕ ಬಟ್ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಅದ್ರ ಬಗ್ಗೆ ನಾನು ಯಾರಿಗೇ ಮಾತಾಡಿದ್ರು ಅವರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಎಷ್ಟು ಒಳ್ಳೆಯ ಕಾರ್ಯಕ್ರಮ ಆಯಿತು ಅಂತ ಅಂತಾರೆ. ಬೇರೆ ಸಂಘಟನೆಗಳು ಕೂಡ ನಾವು ಮಾಡಬಹುದಿತ್ತಲ್ವಾ ಅಂತ ಅಂತಾರೆ. ಇದು ನಮ್ಮ ಈ ಸಂಘದ ಏನು ಇನ್ನೋವೇಟಿವ್ನೆಸ್ ಅಂತಂತಾರೆ. ಇದೆಲ್ಲ ನಾನು ಕನ್ನಡ ಪದಗಳು ಹುಡುಕಿದ್ರೆ ನಾನು ಕಷ್ಟ ಆಗುತ್ತೆ. ಬಟ್ ನಮ್ಮ ಇನ್ನೋವೇಷನ್ ಏನಿದೆ ಅದು ಈ ನಮ್ಮ ಸಮಾಜದಲ್ಲಿ, ನಮ್ಮ ಕನ್ನಡ ಸಮಾಜದಲ್ಲೇ ಒಂದು ಇರುವುದು, ನಮಗೆ ಹುಟ್ಟಿದಿಂದನೇ ನಮಗೆ ಸಿಕ್ಕಿರುವುದು ಈ ಒಂದು ಕಲೆ. ಅದನ್ನು ಎಷ್ಟು ಸಿಂಪಲ್ ಆಗಿ ಆದರೂ ಎಷ್ಟು ಸೀರಿಯಸ್ ಆಗಿ, ಎಷ್ಟು ಇಂಪಾರ್ಟೆಂಟ್ ಆಗಿ ಅದನ್ನು ನಾವು ಮಾಡಿದ್ದೀವಿ ಆ ಇವೆಂಟ್ ಅಂದರೆ, ಇಟ್ ಶೋಸ್ ನಾವು ಡಯಾಸ್ಪೋರಾ ಹಾಗೂ ಕಮ್ಯುನಿಟಿನ ಬಹಳ ಸೀರಿಯಸ್ ಆಗಿ ನಾವು ಪರಿಗಣಿಸ್ತೀವಿ. ಯಾರು ಬರೀ ಕಮಿಟಿ ಮೆಂಬರ್ಸ್ ಅಲ್ಲ, ಎವ್ರಿ ಒನ್ ಅಮಂಗ್ ದ ಪಬ್ಲಿಕ್ ಆಲ್ಸೋ. ಸೊ ಹಾಗಾಗಿ ಐ ವಿಲ್ ನಾಟ್, ನಾನು ಇದಕ್ಕಿಂತ ಹೆಚ್ಚು ಜಾಸ್ತಿ ಸಮಯ ತಗೊಳ್ಳಲ್ಲ. ಎಲ್ಲರೂ ಹೇಳ್ತಾರೆ ನಮ್ಮ 2 ಮಾತನ್ನು ಮುಗಿಸ್ತೀನಿ, ನಂದು 2ಗಿಂತ ಜಾಸ್ತಿ ಆಗೋಯ್ತು. ಆದರೆ ಈ ಒಂದು ಸಮಾರೋಹವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ನೀವು ಎಂಜಾಯ್ ಮಾಡಿ, ಒಂದು ಒಳ್ಳೆಯ ಆರ್ಟಿಸ್ಟ್ ಬಂದಿದ್ದಾರೆ, ಅವರಿಂದ ಈ ಈವ್ನಿಂಗ್, ಈ ಒಂದು ಫ್ರೈಡೇನ ನೀವು ನಿಮ್ಮ ಫ್ಯಾಮಿಲಿ ಎಲ್ಲರೂ ಎಂಜಾಯ್ ಮಾಡಿ. ಆ್ಯಂಡ್ ಐ ವಿಶ್ ಕನ್ನಡ ಸಂಘ, ಐ ವಿಶ್ ಅವರ್ ಬಿಲವಡ್ ಪ್ರೆಸಿಡೆಂಟ್ ಆಫ್ ಕನ್ನಡ ಸಂಘ ಆಲ್ ದ ಬೆಸ್ಟ್. ಆ್ಯಂಡ್ ಐ ಎನ್ಕರೇಜ್ ಆ್ಯಂಡ್ ಐ ವಿಶ್ ದಟ್ ಯು ವಿಲ್ ಕಂಡಕ್ಟ್ more and more events. You will bring pride to the Kannada community here in Qatar, and you will prove once again that we are very useful, helpful, and always standing to our whatever is required from us to help both our land where we live and the land where we belong to. Thank you very much. Namaskara.